ಹ್ಞೂ ಸುತ್ತು ಬಿಡ್ತೀನಿ. ಮಾತಾಡ 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 ಏನು ಏನು ಹೇಳ್ಬೇಕು ಮಾತಾಡ. ನೀ ಏನು ಏನು ನಿನ್ನ ಹೆಸರೇನು? ಎಷ್ಟು ದಿವಸ ಬಂದು ಹೋಗೈತಿ ಚಲೋ ಆಗ್ತದೆ. ಒಟ್ಟು ಮಲ್ಕೋತಂದ್ರ ನಿದ್ದಿನೂ ಆಗನ್ರಿ. ಮತ್ತೆ ಇವ್ರು ನಮ್ಗ ಇವ್ರಿಗೆ ಒಟ್ಟ ಭಾಳ ಸಮಸ್ಯೆ ಈಗಿನ ಮೇಲೆ ಜಗಳ ಆಕತ್ತ. ನೀವು ಕೈ ಹಚ್ಚಾರ ಮಗತ್ ನಮ್ಗಿನ್ನ ಮತ್ತೆ ಈಗ ಮನಿಗೆ ಬಂದು ಹೋದಂದ್ರೂ ಅರ್ಧಕ್ಕಾಲ ಚಲೋ ಆಗೈತ್ರಿ. ದೆವ್ವಾಗಿ ನೀನು ಭಾಳ ಇಲ್ಲಿ ಉಳಿದಿ. ಈಗ ನಾನು ಇಲ್ಲಿಂದ ನೀನು ಹೊರಗೆ ಹಾಕ್ತೀನಿ. ನೀನು ಈ ದೇಹಕ್ಕೆ ಈ ದೇಹಕ್ಕೆ ಈ ಮಾನಶ್ರೀ ದೇಹಕ್ಕೆ ಏನೇನು ತೊಂದರೆಗಳು ಕೊಟ್ಟಿಯಲ್ಲ ಅವೆಲ್ಲನೂ ವಾಪಸ್ ತಗೊಂತಿ. ತಗೋ ಏನೇನು ಕೊಟ್ಟಿದಿ. ಅದು ಯಾರೇ ಇದ್ರು ಮಾತಾಡಬೇಕು. ಮಾನವರ ಮೇಲೆ ಈಗ ಸಂಪೂರ್ಣ ನಡೆದಿದೆ. ನಿನ್ನೇನು ಆತ್ಮದಲ್ಲಿ ಯಾವುದೋ ಇದ್ರು ಮಾತಾಡಬೇಕು ನನ್ನ ಜೊತೆಗೆ. ಏನ್ ಹೆಸರು? ಮಾತಾಡಬೇಕು. ಮಾತಾಡಬೇಕು ಜೋರಾಗಿ. ನನಗೆ ನೀನು ಏನು ಹೇಳ್ಬೇಕಂತ ನನ್ನ ಮುಂದೆ ಹೇಳು. ಏನು ಹೇಳಬೇಕು ಅದು ನನ್ನ ಮುಂದೆ ಹೇಳ್ಬಿಡ್ಬೇಕು. ಯಾಕೆ ಹೇಳು ಜೋರಾಗಿ. ಬಾಯ್ತಿ ನಿನಗೆ ನಾಲಿಗೆ ಮತ್ತು ಗಂಟಲು ಮತ್ತು ಬಾಯಿಗೆ ಈಗ ನಾನು ಸ್ವತಂತ್ರ ಕೊಡ್ತೇನೆ. 1 2 3 ಮಾತಾಡು. ಮಾತಾಡಬೇಕು. ಏನು ತೊಂದರೆ? ಯಾರು ನೀನು? ಈಗ ಬಂದಿಯಲ್ಲ, ಯಾರು ನೀನು? ಮಾತಾಡು. ಈ ದೇಹದಲ್ಲಿ ಯಾರು ಬಂದಿರಿ ನೀನು? ಯಾರು? ಮಾತಾಡಬೇಕು. ಮಾತಾಡು. ನಿನಗೇನು ನೀನು ಪರಿಹರಿಸ್ತೇನೆ. ನಿನಗೇನು ಏನು ಬೇಕು ಕರೆಸ್ತೇನೆ. ಯಾವ ಆತ್ಮ ಇದ್ದರೂ ಕೂಡ ಹೇಳ್ಬೇಕಲ್ಲ. ನೀನು ಯಾಕೆ ಬಂದಿ? ಹೇಳ್ಬೇಕಲ್ಲ. ವರ್ಷ ಹೇಳು. ಮಾತಾಡಕ್ಕೆ ಬರ್ತದೆ ನಿನಗೆ. ಹೇಳು. ಎಷ್ಟು ವರ್ಷ? ಬೆರಳಿಂದ ಎಷ್ಟು ವರ್ಷ ಆಯಿತು? ಬೆರಳು ತೋರಿಸು. ಎಷ್ಟು ವರ್ಷ ಆಯ್ತು ಅಂತೇಳಿ ಬೆರಳು ತೋರಿಸ್ಬೋ. ಸುಮ್ಮನೆ ಮೂಮೆಂಟ್ ಮಾಡಬೇಡ. ನನಗೆ ಮಾತಾಡಬೇಕು. ನನಗೆ ಮಾತಾಡು. ಮಾಡಿ ಕಳ್ಸ್ಯಾರ ಹೌದಿಲ್ಲ? ಹೌದಾ? ಮಾಟ ಮಾಡಿ ಕಳ್ಸ್ಯಾರ. ಹೌದಿಲ್ಲ? ಎಷ್ಟು ವರ್ಷದಿಂದ ಇಲ್ಲಿ ಬಂದೆವು? ನೀ ಹೆಣ್ಣದಿವು ಗಂಡದಿವು? ಹೆಣ್ಣದಿವು ಗಂಡದಿವು? ಹೆಣ್ಣು ಗಂಡ ನೀನು? ಮಂತ್ರ ನೀರು ತೊಗೊಂಬ. ಮಾತಾಡಲಿಲ್ಲ ಅಂದ್ರೆ ಸೊಟ್ಟು ಬಿಡ್ತೀನಿ. ಸುತ್ತು ಬಿಡ್ತೀನಿ. ಮಾತಾಡ ಏನು ಹೇಳ್ಬೇಕು? ಮಾತಾಡ. ನೀ ಏನು ನಿನ್ನ ಹೆಸರೇನು? ಎಷ್ಟು ದಿವಸ ಆಯ್ತು ಬಂದು? ಎಷ್ಟು ದಿವಸ ಆಯ್ತು ಬಂದಿಲ್ಲಿ? ನನಗೆ ಎಷ್ಟು ದಿವಸ ಆಯ್ತು? 2 ದಿವಸ. ಮಾತಾಡಿ. ನೀನು ಪರಿಹಾರ ಮಾಡಿಕೊಡ್ತೀನಿ. ನಿನಗೆ ಯಾರು ಕಳಿಸಿದಾರ? ನೋಡು, ಅವ್ರದ್ದು ನಿಂದು ಸಂಬಂಧ ಬಂದ್ ಮಾಡಿಬಿಡ್ತೀನಿ. ಮಾಡ್ತೇನೆ. ಯಾವ ಕಾಲಕ್ಕೂ ನೀನು ಅವನ ಆಜ್ಞೆಯಲ್ಲಿಲ್ಲ. ನಿನಗೆ ಸ್ವತಂತ್ರ ಮಾಡ್ತೇನೆ. ಎಷ್ಟು ದಿವಸ ಆಯ್ತು ನೀನು ಬಂದಿಲ್ಲಿ? 2 ದಿವಸ ಕರ್ಕೊಂಡ್ಬಂದ ನಾವು ಜಾದುಗಾರ. ಎಷ್ಟು ದಿವಸ ಆಯ್ತು ಇಲ್ಲಿ ಕಳಿಸಿ ನಿನಗೆ? ಏನಂತ ಕಳ್ಸಾನ? ಏನಂತ ಹೇಳ್ಯಾನ? ಅವ್ರಿಗೇನು ಮಾಡಬೇಡ ಅಂತ ಹೇಳಿದೆ. ಎಷ್ಟು ದಿವಸ ನೀ ಬಂದು? ಎಷ್ಟು ದಿವಸ ಆಯ್ತು? ಹೋಗು. ನೀನು ಸತ್ಯ ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷ ಆಯಿತು ಅದನ್ನು ನೀ ಸತ್ತ ಮೇಲೆ ಆ ಜಾದುಗಾರ ನೀನು ಕರ್ಕೊಂಡು ಬಂದಾನ. ಹೌದಾ? ಅವ್ನು ವರ್ಷ ಮಾಡ್ಕೊಂಡಾನ. ಮಾಡ್ಕೊಂಡು ನಿನ್ಗೆ ಈ ಮೈಯೊಳಗೆ ಕಳ್ಸ್ಯಾನ. ಹೌದಲ್ಲ? ನೀ ಹೇಳ್ಬಾರ್ದು. ಗೊತ್ತಿಲ್ಲ ನಿನಗೆ ಹೇಳಕ್ಕೆ ಅಧಿಕಾರ ಇಲ್ಲ. ನನಗೆ ಗೊತ್ತದ. ಒಂದು ನಿಮಿಷ ಸುಮ್ ಭಾಳ ಕುದ್ಗಿ ನೋಸದ ಆಮೇಲೆ ಬೇಡ. ನಿನಗೇನು ಬೇಕು? ಊಟ ನನ್ನ ಕೈ ಬಟ್ಟಿನ ಮೇಲೆ ತೋರಿಸು. ಎಷ್ಟು ವರ್ಷದಿಂದ ಇಲ್ಲಿದ್ದೀನಿ? ಎಷ್ಟು ವರ್ಷ ಆಯಿತು? ಹೌದು. ಎಡಗೈಯಿಂದ ಹೇಳು, ಬಲಗೈಯಿಂದ ಹೇಳು. ಎಷ್ಟು ವರ್ಷ ಆಯ್ತು?
ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷದಿಂದ ಮಾಡಿದಾರೆ ನಿನ್ನ ಮೈ ಮೇಲೆ ಮಾಟ? ಎಷ್ಟು ವರ್ಷ? ಎಷ್ಟು ವರ್ಷ? ಕೈ ಮೇಲೆ ಬಟ್ನಿಂದ ತೋರಿಸು, ಈ ಬಟ್ನಿಂದ ತೋರಿಸು. ಎಷ್ಟು ವರ್ಷದಿಂದ ಮಾಟ ಮಾಡಿದಾರೆ ನಿನ್ನ ಮೇಲೆ? ಗೊತ್ತಾಗೋತ್ತು? ನಿನ್ನ ನೆನಪು ಮಾಡಿಸ್ಕೊಡ್ತೇನೆ, ನೆನಪು ಮಾಡಿಸ್ಕೊಡ್ತೇನೆ. ಸೋಮ್ ನಾನೆಲ್ಲ ಮಾಡಿಕೊಡ್ತೀನಿ ನಿನಗೆ ಏನು ತೊಂದರೆ ಅದ? ನೀನು ಪುನರ್ಜನ್ಮ ಕಳ್ಕಳಿಸ್ತೀನಿ. ನಾನು ಇಲ್ಲಿಂದ ಬಿಡಿಸ್ಕೊಂಡು ನಿನಗೆ ಒಳ್ಳೆ ಜನ್ಮಕ್ಕೆ ಕಳಿಸ್ತೀನಿ. ಆದರೆ ಈ ಮಾಲಾಗೆ ಯಾವ ರೀತಿಯಿಂದ ತೊಂದರೆ ಕೊಡ್ತಕ್ಕದ್ದಲ್ಲ. ನೋಡು, ನಾನಿದು ಒಂದೇ ನನ್ನ ಶರ್ತು, ಮಾಲಾಗೆ ಯಾವುದೇ ರೀತಿಯಿಂದ ತೊಂದರೆ ಕೊಡ್ತಕ್ಕದ್ದಲ್ಲ. ಕೊಡುದಿಲ್ಲ. ಹಾಗಾದರೆ ನಿನ್ನೀಗ ಆ ಜಾದೂಗಾರನಿಂದ ನಿನ್ನ ಪೂರ್ತಿಯಾಗಿ ಬಿಡುಗಡೆ ಮಾಡಿಸ್ತೀನಿ. ಅವನಿಗೆ ನಿನಗೆ ಸಂಬಂಧ ಬಂದ್ ಮಾಡ್ತೀನಿ. ಬಂದ್ ಮಾಡಲಿ, ಅವನ ಕಡೆಯಿಂದ ಸಂಬಂಧ ಮಾಡ್ತೀನಿ. ನಿನ್ನನ್ನು ಸ್ವತಂತ್ರ ಮಾಡ್ತೀನಿ. ಭೂತವನ್ನ ಸ್ವತಂತ್ರ ಮಾಡಲಿ. ನೋಡ, 5 ಅಂತೀನಿ. ಆ ಜಾದೂಗಾರಿಗೂ ನಿನಗೆ ಯಾವ ಸಂಬಂಧ ಇರುವುದಿಲ್ಲ. ಕಟ್ ಮಾಡ್ತೀನಿ. 1 2 3 4 5 ಕಟ್ ಮಾಡಿ. ಅವನ ಅಂಡರ್ನಾಗ ಇಲ್ಲ ನೀನು, ಅವನ ಕೈ ಅಡ್ಯಾಡಾಗಿಲ್ಲ ನೀನು ಸ್ವತಂತ್ರ ಭೂತ ಆಗಿ. ಈಗ ಯಾವುದೇ ಒಬ್ಬ ಮಂತ್ರವಾದಿ ಕೈ ಒಳಗಿಲ್ಲ ನೀನು. ಈಗ ನೀನು ಸ್ವತಂತ್ರ ಅಲ್ಲ. ನಿನ್ನ ಭೂತತ್ವ ಸ್ವತಂತ್ರವಾಗಿದೆ. ನಿನ್ನ ಯಾವ ಅಂಜುದ ಅವಶ್ಯಕತೆ ಇಲ್ಲ. ಅವನು ಏನೇ ಹೇಳಿದ್ರು ನೀನು ಅವನ ಮಾತು ಕೇಳುವಂಗಿಲ್ಲ. ನೀನು ಸ್ವತಂತ್ರ. ಅವರು ಬೇಕಾದಷ್ಟು ಮಂತ್ರ ಮಾಟಗಳಿಂದ ಏನೇ ಹೇಳಿದ್ರು ಅದು ಸಾಧ್ಯ ಇಲ್ಲ. ಆ ಮಂತ್ರದ ಶಕ್ತಿಯನ್ನೇ ಕಟ್ ಮಾಡಿಬಿಟ್ಟೆ ಈಗ ನೀನು ಸ್ವತಂತ್ರ ಭೂತ. ಹೇಳು, ನಿನಗೇನು ಬೇಕು ಅದನ್ನು ಹೇಳು, ನಿನಗೆ ಮಾಡಿ ಕಳಿಸ್ಬಿಡ್ತೀನಿ. ನಿನಗೇನು ಬೇಕು ಅದನ್ನು ಹೇಳು, ಕಟ್ ಮಾಡಿ ಕಳಿಸ್ಬಿಡ್ತೀನಿ. ನಿನಗೆ ಎಲ್ಲಿ ಬೇಕು ಕಳಿಸ್ಬೇಕು, ಪುನರ್ಜನ್ಮ ಬೇಕಾದ್ರೆ ಕಳಿಸ್ಬಿಡ್ತೀನಿ. ಈಗ ಪಾಪ ನೀನು ಭಾಳ ದಿವಸ ಆಯ್ತು ದೆವ್ವಾಗಿ, ನೀನು ಭಾಳ ಇಲ್ಲಿ ಉಳಿದಿ. ಈಗ ನಾನು ಇಲ್ಲಿಂದ ನೀನು ಹೊರಗೆ ಹಾಕ್ತೀನಿ. ನೀನು ಈ ದೇಹಕ್ಕೆ ಈ ಮಾಲಾಶ್ರೀ ದೇಹಕ್ಕೆ ಏನೇನು ತೊಂದರೆಗಳು ಕೊಟ್ಟಿಯಲ್ಲ ಅವೆಲ್ಲನೂ ವಾಪಸ್ ತಗೋ. ತಗೊಂತಿ ತಗೋ. ಏನೇನು ಕೊಟ್ಟಿದಿ? ಕೈಕಾಲು ನೋವು ಕೊಟ್ಟಿದಿ, ಮನಸ್ಸಿಗೆ ಅಶಾಂತಿ ಕೊಟ್ಟಿದಿ, ಗಂಡ ಹೆಂಡರಲ್ಲಿ ಏನಪ್ಪ ಅಂದ್ರೆ ಭೇದ ಕಟ್ಟಿದಿ. ಹೌದಾ? ಇವೆಲ್ಲನೂ ವಾಪಸ್ ತಗೋ. ನಿನ್ನ ಪುನರ್ಜನ್ಮಕ್ಕೆ ನಾನು ದಾರಿ ಮಾಡಿಕೊಡ್ತೀನಿ. ಆರಾಮಾಗಿ ಹುಟ್ಟಿ ಬಾರಿ ಮತ್ತೊಂದು ಕಡೆ. ಇನ್ನು ಮೇಲಿಂದ ನಿನಗೇನು ಆ ಮಂತ್ರವಾದಿ ನಿನ್ನ ವಶದಲ್ಲಿ ಇಟ್ಕೊಂಡಿರ್ತಾನೆ ಅದು ಇವತ್ತೇ ಕಟ್ ಮಾಡಿದ್ದೀನಿ. ಅವನ ಆಟ ನಿನ್ನ ಮೇಲೆ ನಡೆಯುತ್ತೆ. ಓಕೆ, ನೀ ಸ್ವತಂತ್ರ ಹೌದಿಲ್ಲ? ಸ್ವತಂತ್ರ ಇದೆ ಹೌದಲ್ಲ ನೀನು? ನೀನು ಸ್ವತಂತ್ರ ಮಾಡಿದ್ದೀನಿ. ಇನ್ಮೇಲಿಂದ ಈ ದೇಹದಿಂದ ನೀನು ಹೊರಗೆ ಹೋಗ್ಬೇಕು. ನಾನು 3 ಅಂತೀನಿ. ಅವಳಿಗೆ ಕೊಟ್ಟಂಥ ನೋವುಗಳನ್ನು, ಮಾನಸಿಕ ತಾಪಗಳನ್ನು ಎಲ್ಲನೂ ವಾಪಸ್ ತಗೋಬೇಕು. ಸಿದ್ಧ ನೀನಿಂದ ನೇರವಾಗಿ ಹೊರಗೆ ಹೋಗು. ನಾನು 3 ಅಂತೀನಿ. ನೀನು ಯಾವುದೇ ದೆವ್ವ ಇರಲಿ, ಯಾವುದೇ ಭೂತ ಇರಲಿ, ಗಂಡಿರಲಿ, ಹೆಣ್ಣಿರಲಿ, ಇಲ್ಲಿಂದ ಹೊರಗೆ ಹಾಕ್ತಾ ಇದ್ದೀನಿ. 1 2 3. ಎಲ್ಲ ನೋವುಗಳನ್ನು, ಮಾನಸಿಕ ತೊಂದರೆಗಳನ್ನು ಎಲ್ಲ ತಗೊಂಡು ಹೋಗು. ಇನ್ಮೇಲೆ ಆ ಕಾಲಕ್ಕೂ ಮಾಲಾ ಇವರ ಮೈ ದೇಹದಲ್ಲಿ ಬರತಕ್ಕದ್ದಲ್ಲ, ಅವರ ಕುಟುಂಬದಲ್ಲಿಯೂ ಬರ್ತಕ್ಕದ್ದಲ್ಲ. ನಿನಗೆ ಒಳ್ಳೆಯ ಒಂದು ಸಮಯದಲ್ಲಿ ನಿನಗೆ ಪುನರ್ಜನ್ಮ ಆಗ್ತದೆ, ಮತ್ತೆ ಹುಟ್ಟಿದ ಕಂಪ್ಲೀಟ್ ಎಲ್ಲ ಹೋಗ್ಬಿಟ್ಟಿಯಲ್ಲ. ಇದು ಕೇವಲ ಮಾಲಾಳ ಆತ್ಮ ಇಲ್ಲಿದೆ. ನಾನು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮಾಲಾಳಿಗೆ ಅನೇಕ ಸಲಹೆಗಳನ್ನು ಕೊಡ್ತೀನಿ. ನೀನು ಆನಂದವಾಗಿ, ಗಂಡ ಹೆಂಡತಿ ಆನಂದವಾಗಿದ್ದರೆ, ನಿಮ್ಮ ಮಕ್ಕಳೊಂದಿಗೆ ನೀನು ಆನಂದವಾಗಿರ್ತೀಯ. ನಿನ್ನ ದೇಹದಲ್ಲಿರುವಂಥ ಏನು ಮಾಟ ಮಂತ್ರ ಮಾಡಿಕೊಂಡು ಏನು ಕಳಿಸ್ಯಾರ ಅದನ್ನು ಹೊರಗೆ ಹಾಕಿದ್ದೇವೆ. ನಿನಗೆ ಯಾವುದೂ ತೊಂದರೆ ಬರೋದಿಲ್ಲ. ನೀನು ಆರಾಮಾಗಿರೋದು, ನೀನು ಒಳ್ಳೆಯದು, ನಿನ್ನ ಆಸ್ತಿ ಇನ್ನು ಬೆಳೀತದೆ, ನೀವು ದೊಡ್ಡವರಾಗ್ತೀರಿ. ಆರಾಮಾಗಿರ್ರಿ. ಗಂಡ ಹೆಂಡತಿ 4 ಗಂಟೆಯಲ್ಲಿ ಪ್ರೀತಿಯಿಂದ ಇರಬೇಕು. ಆಯ್ತು. ಈಗ ನಾನು ಮಾಲಾಳಿಗೆ ಮೊದಲನೇ ಸ್ಥಾನಕ್ಕೆ ಕರ್ಕೊಂಡ್ಬರ್ತೀನಿ.
ನಾನು 3 ಅಂದ ತಕ್ಷಣ ಮಾಲಾ ಎರಡೂ ಕೈಗಳನ್ನು ಉಜ್ಜಿಕೊಂಡು ಮುಖದ ಮೇಲೆ ಎಳ್ಕೊಂಡು ನಗನಗ್ತಾ ಉತ್ಸಾಹದಿಂದ ಎಚ್ಚರಾಗಬೇಕು. 1 2 3. ಮಾಲ ಹೇಳ್ರಿ ಸರ್. ಎಚ್ರಿ ಮಲ್ಕೊಂಡಿದ್ದೆ ಯಾಕ ನಿನ್ನ ರಾತ್ರಿ ನಿದ್ದೆ ಮಾಡಿಲ್ಲ? ಹೌದಾ? ನಿನ್ನೆ ರಾತ್ರಿ ನಿದ್ದೆ ಆಗಿಲ್ಲ? ಏನು ನಿದ್ದೆ ಬಂದ್ಬಿಡ್ತಾವ ಇಲ್ಲಿ? ನಾನು ಮಲ್ಕೊಂಡ್ರೆ ನಿದ್ದಿನ ಹಾಕಿದಿಲ್ರಿ ಸರ್. ಮತ್ತೀಗ ನಿದ್ದೆ ಮಾಡಿದೆ? ಹಾಂ ಎಲ್ಲ ನಿಂತ್ಕೊಂಡಿ ಅದು ಆರಾಮದಿಂದ ಆಗ್ತದೆ. ಎಲ್ಲರೂ ಆರೋಗ್ಯವಾಗಿರ್ರಿ, ಚಲೋ ಆಗ್ತದೆ. ಹ್ಞೂ ಒಟ್ಟು ಮಲ್ಕೋತಂದ್ರೆ ನಿದ್ದಿನೂ ಆಗಲ್ರಿ. ಮತ್ತು ಇವ್ರು ನಮ್ಗೆ ಇವ್ರಿಗೆ ಒಟ್ಟ ಭಾಳ ಸಮಸ್ಯೆ. ಈಗಿನ ಮೇಲೆ ಜಗಳ ಆಗುತ್ತೆ. ಹಾಂ ಆಕತ್ತ ನೀವು ಕೈ ಹಚ್ಚಿರ ಅಂದ್ಮೇಲೆ ನಮ್ಗಿನ್ನ ಎಲ್ಲ ಚಲೋ. ಹೌದಲ್ಲ? ಮತ್ತು ಈಗ ಮನೆಗೆ ಬಂದು ಹೋದಂದ್ರೂ ಅರ್ಧಕ್ಕೆಲ್ಲ ಚಲೋ ಆಗೈತ್ರಿ. ಇನ್ನೊಂದು ಚಾರ್ಜ್ ಅಷ್ಟೇ ಐತ್ರಿ. ಆಯ್ತು, ಈ ಕರಡಿ ಮಕ್ಕತಿ ಈಗ ಏನೋ ಸ್ವಲ್ಪ ಉಳಿದಿರ್ತದೆ. ಇದು ಹೋದ ಸಲ ಬಂದಿದ್ದಿಲ್ಲ. ಹೌದಾ? ಹಾಂ ಬರೀ ಅಷ್ಟೇ ಮಾಡಿದ್ವಿ. ಈ ಸಲ ಮಾಡಿದ್ದೀನಿ. ಈಗೆಲ್ಲ ಕ್ಲಿಯರ್ನಾಗ ನನ್ನ ಜೊತೆಗೆ ಸಂಪರ್ಕದಾಗ ಅಂದ್ರೆ ಆ ಸಲ ಅಷ್ಟು ಡೀಪಾಗಿ ಆಗಿದ್ದಿಲ್ಲ. ಈಗ ನಿನ್ಗೆ ಮಾಟ ಮಾಡಿದ್ದು ಈಗ ನಮಗೆ ಹೋಗಾಗ್ಬಿಡ್ತು. ಮತ್ತು ಮನ್ಯಾಗ ರೀ ಜಗಳ ಒಟ್ಟಾರೆ ಬಾರು ಬಸ್ಸವ್ರು ಎಲ್ಲ ಬಂದಿದ್ರು. ಹಂಗೈತಿ ಒಟ್ಟು ಈಗಿನ ಹಂಗಾಗುತ್ತೆ. ಅದಕ್ಕೆ ಬಂದ್ರೆ ಮತ್ತೆ ನಾವು ಎಂದು ಮದುವೆ ಆಗೈತೆ ನೋಡ್ರಿ ಅಂದಿಂದಾರೆ. ನಾವು ಗಂಡ ಹೆಂಡತಿ ಒಂದಾಗ ಮರ್ದ ಜಗಳ. ಹಸಿ ಪಂಕ್ತಿ ಮಾಡಿದ್ರೆ ಇದಕ್ಕೆ ಹಸಿ ಪಂಕ್ತಿ ಮಾಡಲಿಲ್ಲ ಅಂದ್ರೆ ಜಗಳ ಚಾಲು ಹಿಂಗೈತೆ. ಹಸಿ ಪಂಕ್ತಿ ಮಾಡಲಿಲ್ಲ ಮಾಡಿದ್ರೆ ಪಂಕ್ತಿ ಅಂದ್ರೆ ಗಂಡ ಹೆಂಡತಿ ನಾವು ಇಬ್ರು ಇದ್ದಿದ್ದು ಅಂತೀವ್ರಿ. ಮರ್ದನ ಒಟ್ಟ ಒಂದು ವಾರ ಜಗಳ ನಮ್ಮ ಮನ್ಯಾಗ. ಈಗ ಆಗೋದಿಲ್ಲ. ನಮ್ಗೆ ಹಿಂಗೆ ಹಿಡ್ಕೊಂಡನ ನಮ್ಗೆ ಭಾಳ ಕೆಟ್ಟ ಒಟ್ಟು ಯಾವ್ದಾಗ್ಲಿ ಈಗ ಆಗೋದಿಲ್ಲ. ಮತ್ ಹಂಗ ಇವ್ರನು ಬೇರೆ ಹಿರಿಯಾರ್ನು ನೋಡುದ್ರಿ. ಹಂಗ ಇವ್ರಿಗೆ ಈ ಕಡೆ ಅಂತಂದ್ರು ರೊಕ್ಕ ಕೊಡುದ್ರಿ ದುಡ್ದ್ರಿ. ಹಿಂಗಾಗಿ ನಮ್ಗೆಲ್ಲ ಬೋಸ್ಬಿಟ್ಟಾರ ಹಿಂಗ್ ಮಾಡಿಬಿಟ್ಟಿದಾರ. ಮಾಡಿದಾರೆ ಈಗ ನಿಮ್ಮವ್ರೆ ಹಿಂಗಾಗಿ ಹುಡುಗರು ಏನಾಗೈತ್ರಿ ನಾವು ಸಣ್ಣವ್ರ ಆಗ್ಬಿಟ್ಟಿವ್ರಿ. ಅವರ ಬುದ್ಧಿ ಹೇಳೋಗೈತ್ರಿ ನಾವು ಸಣ್ಣವ್ರ. ಈಗ ತೆಗೆದ್ಬಿಟ್ಟಿನಿ. ಈಗ ಯಾವುದು ನಿನ್ ತೊಂದರೆ ಇರೋದಿಲ್ಲ. ನೀನು ದೇಹ ಸ್ವಚ್ಛ ಮಾಡಿಬಿಟ್ಟಿನಿ. ನಿನ್ನ ದೇಹದಾಗ ಯಾವುದು ಆತ್ಮ ದುರಾತ್ಮ ಭೂತ ಗೀತ ಯಾವ ಇಲ್ಲಿಗ ಆರಾಮಾಗಿ ಜೀವನ